ಎಲ್ರಿಗೂ ನಮಸ್ಕಾರ. ಟ್ರಾನ್ಸಿಷನ್ ಪೀರಿಯಡ್ ಫಾರ್ ಕ್ಲಾಸ್ 2 ಫೋರ್ತ್ ವೀಕ್ ಆ್ಯಕ್ಟಿವಿಟೀಸ್. ಲೆಟ್ ಅಸ್ ಸಿ, ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತಕ್ಕಂಥದ್ದು. ಇನ್ ದ ಫೋರ್ತ್ ವೀಕ್ 22 Monday, so 22 Monday, read it right, read together, read better, letter formation, picture to word, it's story time. ಸೊ ಇಷ್ಟು ಆ್ಯಕ್ಟಿವಿಟೀಸ್ ಇದೆ. ಹಿಯರ್ 1 day is missing, ದಟ್ಸ್ ಫ್ರೈಡೇ, ಮೊಹರಂ ಹಾಲಿಡೇ. ಸೊ ಒಂದು 5 ದಿವಸ ಮಾತ್ರ ಇದೆ ಇದರಲ್ಲಿ. ಸೊ ಏನೆಲ್ಲ ಆ್ಯಕ್ಟಿವಿಟೀಸ್ ಇದಾವೆ ಅಂತ ನೋಡ್ಕೊಂಡು ಬರೋಣ. ಯಾವ ಥರ ದ ಮಂಡೇ ರೀಡ್ ಇಟ್ ರೈಟ್ ಅಂತ. ಲರ್ನಿಂಗ್ ಆಬ್ಜೆಕ್ಟಿವ್ಸು: ಏಬಲ್ ಟು ರೀಡ್ ಫೆಮಿಲಿಯರ್ ವರ್ಡ್ಸ್ ಕರೆಕ್ಟ್ಲಿ, improves pronunciation and fluency, recognizes simple words quickly and confidently. ಸೊ ದೀಸ್ ಆರ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸು. ಅಂದರೆ ಫೆಮಿಲಿಯರ್ ವರ್ಡ್ಸ್ನ ಕರೆಕ್ಟಾಗಿ ರೀಡ್ ಮಾಡ್ತಾರೆ, ಇಂಪ್ರೂವ್ಸ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಫ್ಲೂಯೆನ್ಸಿ, ಮಕ್ಕಳ ಒಂದು ಉಚ್ಚಾರಣೆ ಒಂದು ನಿಖರತೆ ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ರಿಕಗ್ನೈಸಸ್ ಸಿಂಪಲ್ ವರ್ಡ್ಸ್ ಕ್ವಿಕ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ, ಅವ್ರಿಗಾಗಲೇ ಈಗ ಗೊತ್ತಿರ್ತಕ್ಕಂಥ ಪದಗಳನ್ನೇ ಇವನ್ನ ತುಂಬ ಬೇಗವಾಗಿ ಮತ್ತು ಕಾನ್ಫಿಡೆಂಟಾಗಿ ಮಕ್ಕಳು ಗುರುತಿಸ್ತಾರೆ ಅಂತಕ್ಕಂಥದ್ದು ಒಂದು. ಸೊ ಇದಕ್ಕೆ ನಮಗೆ ಏನು ಎಲ್ಟಿಮ್ಸ್ ಬೇಕು ಅಂದರೆ ವರ್ಡ್ ಫ್ಲ್ಯಾಶ್ ಕಾರ್ಡ್ಸ್, ಪಿಕ್ಚರ್ ಕಾರ್ಡ್ಸ್, ಚಾರ್ಟ್ ಪೇಪರ್, ಬ್ಲ್ಯಾಕ್ ಬೋರ್ಡ್ ಆ್ಯಂಡ್ ಚಾಕ್ ವರ್ಕ್ಶೀಟ್ ಕೂಡ ಬೇಕು. ಸೊ ವರ್ಡ್ ವಾರ್ಮಪ್ ಅಂತ ಫಸ್ಟ್ ಸ್ಟೆಪ್ಪಲ್ಲಿ ಕೊಟ್ಟಿದ್ದಾರೆ. ವರ್ಡ್ ವಾರ್ಮಪ್ಪು ಪ್ರೊಸೀಜರ್ ಏನಂದರೆ, ಶೋಸ್ 10 to 12 ಫೆಮಿಲಿಯರ್ ವರ್ಡ್ ಕಾರ್ಡ್ಸ್ ಒನ್ ಬೈ ಒನ್, ask to identify the pictures and encourages the class to read aloud, choral reading, ask 4 to 5 students to read individually, ಟೀಚರ್ ಕರೆಕ್ಟ್ಸ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಎನ್ಕರೇಜಸ್ ಪ್ರಾಪರ್ ರೀಡಿಂಗ್ ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಪಿಕ್ಚರ್ಸ್ ಮತ್ತು ಅಂದರೆ ಈ ಪಿಕ್ಚರ್ ಕಾರ್ಡ್ಸ್ಗಳನ್ನು ಮಾಡ್ಕೊಳ್ಬೇಕು. ಪಿಕ್ಚರ್ ಜೊತೆಗೆ ಅದ್ರದ್ದು ಕೆಳಗಡೆ ವರ್ಡ್ ಕೂಡ ಇರಬೇಕು. ಮದರ್, ಫಾದರ್, ಸ್ಕೂಲ್, ಹೌಸ್, ವಾಟರ್, ಮಿಲ್ಕ್, ಫ್ರೂಟ್, ಕಾವ್, ಕ್ರೋ, ಬುಕ್, ಪೆನ್ಸಿಲ್, ಕ್ಯಾಟ್, ಡಾಗ್, ಈ ಥರ ಫೆಮಿಲಿಯರ್ ಆಗಿರ್ತಕ್ಕಂತಹ ವರ್ಡ್ಸ್ಗಳನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಸೊ ಅವನ್ನ ತೋರಿಸಿ ಮಗುವಿಗೆ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ಒಂದು ಕೋರಲ್ ರೀಡಿಂಗ್ ಅಂತಿದೆ, ಅಂದರೆ ಎಲ್ಲರೂ ಮಾಸಾಗಿ ಗ್ರೂಪಲ್ಲಿನೇ ಮಕ್ಕಳು ಹೇಳಬಹುದು ಅಂತ. ಸೊ ಸ್ಟೆಪ್ 2 ಅಲ್ಲಿ ಪೇರ್ ಆ್ಯಂಡ್ ಇಂಡಿವಿಜುವಲ್ ರೀಡಿಂಗ್ ಅಂತ ಇದೆ. ಸೊ ಈಗ ಮಕ್ಕಳು ಒಬ್ಬೊಬ್ಬರಾಗಿ ಹೇಳ್ತಕ್ಕಂಥದ್ದು. ಡಿವೈಡ್ ಸ್ಟೂಡೆಂಟ್ಸ್ ಇಂಟು ಪೇರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಫ್ಲ್ಯಾಶ್ ಕಾರ್ಡ್ಸ್. ಮಕ್ಕಳನ್ನು ಪೇರಾಗಿ, ಜೊತೆಯಾಗಿ ಡಿವೈಡ್ ಮಾಡಿ ಕ್ಲಾಸ್ ರೂಮಲ್ಲಿ ಅವ್ರಿಗೆ ಆ ಫ್ಲ್ಯಾಶ್ ಕಾರ್ಡ್ಸ್ ಸ್ವಲ್ಪ ಸ್ವಲ್ಪ ಕೊಡಿ. ಒನ್ ಸ್ಟೂಡೆಂಟ್ ಶೋಸ್ ದ ಕಾರ್ಡ್ ಆ್ಯಂಡ್ ದೇರ್ ಪಾರ್ಟ್ನರ್ ರೀಡ್ಸ್ ದ ವರ್ಡ್ ಅಲೌಡ್. ಒಬ್ಬರು ಕಾರ್ಡನ್ನು ತೋರಿಸ್ಬೇಕು, ಎದುರಿಗಿರೋರು ಆ ಕಾರ್ಡನ್ನ ಓದಬೇಕು. ದೆನ್ ದೇನ ಎಕ್ಸ್ಚೇಂಜ್ ರೋಲ್ಸ್, ಅಂದರೆ ಈಗ ಇನ್ನೊಬ್ರು ಕಾರ್ಡ್ ತೋರಿಸ್ತಾರೆ, ಮತ್ತೊಬ್ಬರು ಓದ್ತಾರೆ. ಸೊ ಇನ್ವೈಟ್ 4 to 5 ಸ್ಟೂಡೆಂಟ್ಸ್ ಇಂಡಿವಿಜುವಲಿ, ಶೋ ಫ್ಲ್ಯಾಶ್ ಕಾರ್ಡ್ಸ್ ರ್ಯಾಂಡಮ್ಲಿ ಆ್ಯಂಡ್ ಆಸ್ಕ್ ದೆಮ್ ಟು ರೀಡ್ ವರ್ಡ್ಸ್ ಇಂಡಿಪೆಂಡೆಂಟ್ಲಿ. ಸೊ ಈಗ ಏನು ಮಾಡಬೇಕು, 4-5 ಮಕ್ಕಳನ್ನ ಕರೆದು ಒಬ್ಬೊಬ್ಬರೇ ತಾವೇ ಕಾರ್ಡನ್ನು ತೋರಿಸೋದು, ಓದಿಸ್ಕೊಂಥದ್ದು. ಫಸ್ಟ್ ಗ್ರೂಪ್, ನೆಕ್ಸ್ಟ್ ಪೇರ್ ಆ್ಯಕ್ಟಿವಿಟಿ. ಸೊ ಆ್ಯಕ್ಟ್ ಕ್ವಿಕ್ಲಿ ಅಂತ ಸ್ಟೆಪ್ 3 ಇದೆ. ಟೀಚರ್ ಪ್ಲೇಸಸ್ ದ ವರ್ಡ್ ಕಾರ್ಡ್ಸ್ ಆನ್ ದ ಫ್ಲೋರ್, ಸ್ಟಿಕ್ಸ್ ದೆಮ್ ರ್ಯಾಂಡಮ್ಲಿ ಆನ್ ದ ವಾಲ್ಸ್ ಆಫ್ ದ ಕ್ಲಾಸ್ ರೂಮ್. ಮಕ್ಕಳಿಗೆ ಸರ್ಕಲಲ್ಲಿ ಮಾಡಿ ಮಧ್ಯದಲ್ಲಿ ಹಾಕ್ಬೋದು, ಅಥವಾ ಅಲ್ಲಲ್ಲೇ ಒಂದು ವರ್ಡ್ಸ್ನ ಸ್ಟಿಕ್ ಮಾಡಿಡ್ಬೋದು. ಹಿ ಆರ್ ಶಿ ದೆನ್ ರೀಡ್ಸ್ ಔಟ್ ಅ ಫ್ರೇಸ್ ಲೈಕ್ ಟಚ್ ದ ವರ್ಡ್ ಆ್ಯಪಲ್, the student should go and touch the apple. Show me the word school, the student should go to the school, etc. ಅಂದರೆ ಮಕ್ಕಳಿಗೆ ಅಲ್ಲಲ್ಲೇ ವರ್ಡ್ಸ್ಗಳನ್ನು ಇಡೋದು, ಅಥವಾ ನಿಮಗೆ ಆ ಥರ ಆಗಿಲ್ಲ ಅಂದರೆ ಸರ್ಕಲ್ ಮಾಡಿ ಮಧ್ಯದಲ್ಲಿ ಎಲ್ಲ ವರ್ಡ್ಸ್ನ ಪ್ಲೇಸ್ ಮಾಡಿ ಮಕ್ಕಳಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು. ಏನು, ಶೋ ಮಿ ದ ವರ್ಡ್ ಆ್ಯಪಲ್, ಟಚ್ ದ ವರ್ಡ್ ಸ್ಕೂಲ್, ಆಮೇಲೆ ಶೋ ದ ವರ್ಡ್ ಮದರ್, ಈ ಥರ ಬೇರೆ ಬೇರೆ ಒಂದು ವರ್ಡ್ಸ್ಗಳಿಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಫ್ರೇಸಸ್ಗಳನ್ನು ಯೂಸ್ ಮಾಡಬೇಕು. ಸ್ಟೂಡೆಂಟ್ಸ್ ಕ್ವಿಕ್ಲಿ ಐಡೆಂಟಿಫೈ ಆ್ಯಂಡ್ ಪಾಯಿಂಟ್ ಟು ದ ಕರೆಕ್ಟ್ ವರ್ಡ್ ಕಾರ್ಡ್. ಕಂಟಿನ್ಯೂ ದ ಆ್ಯಕ್ಟಿವಿಟಿ ಇನ್ ದ ಸೇಮ್ ವೇ ಆ್ಯಂಡ್ ಆ್ಯಡ್ ಅ ಫ್ಯೂ ಮೋರ್ ಆ್ಯಕ್ಷನ್ ಫ್ರೇಸಸ್. ಬೇರೆ ಬೇರೆ ಆ್ಯಕ್ಷನ್, ಟಚ್ ಅಂತ ಇದೆ, ಶೋ ಅಂತ ಇದೆ. ಸೊ ಆಮೇಲೆ ಪಿಕ್ ಅಂತ ಹೇಳ್ಬೋದು. ಪಿಕ್ ದ ವರ್ಡ್ ಕಾರ್ಡ್ ಆಫ್ ಫಾದರ್, ಓಕೆನಾ. ಪ್ಲೇಸ್ ದ ವರ್ಡ್ ಕಾರ್ಡ್ ಆಫ್ ಬುಕ್ ಬಿಸೈಡ್ ಪೆನ್. ಸೊ ಬುಕ್ಕನ್ನು ವರ್ಡ್ ಕಾರ್ಡನ್ನು ಪೆನ್ ಕಾರ್ಡ್ ಪಕ್ಕಕ್ಕೆ ಇಡು. ಈ ಥರ ಬೇರೆ ಬೇರೆ ಆ್ಯಕ್ಷನ್ಸ್ಗಳನ್ನು ಮಕ್ಕಳಿಗೆ ಹೇಳೋದ್ರ ಮೂಲಕ ಈ ಆ್ಯಕ್ಟಿವಿಟಿನ ಮಾಡ್ಬೋದು. ಇನ್ನು ಆ್ಯಕ್ಟಿವಿಟಿ ಶೀಟ್ ಇದೆ. ಮ್ಯಾಚ್ ದ ಪಿಕ್ಚರ್ ವಿತ್ ದ ಕರೆಕ್ಟ್ ವರ್ಡ್, ಡ್ರಾ ಲೈನ್ಸ್ ಟು ಮ್ಯಾಚ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮ್ಯಾಚ್ ಮಾಡಬೇಕು. ಹಾಗೆ ಅರೇಂಜ್ ದ ಲೆಟರ್ಸ್ ಕರೆಕ್ಟ್ಲಿ ಅಂತ ಇದೆ.
ಸೊ ಲೆಟರ್ಸ್ನ ಕರೆಕ್ಟಾಗಿ ಅರೇಂಜ್. ದಿಸ್ ಒನ್ ಇಸ್ ಕ್ಯಾಟ್, ಡಾಗ್. ದೇ ಆರ್ ಆಲ್ರೆಡಿ ವೆರಿ ಫೆಮಿಲಿಯರ್ ವಿತ್ ದೀಸ್ ವರ್ಡ್ಸ್ ಆ್ಯಂಡ್ ಲೆಟರ್ಸ್. ಸೊ ಮಿಲ್ಕ್, ಆಮೇಲೆ ಖವ್. ಸೊ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಇದೆ. ಫೆಮಿಲಿಯರ್ ವರ್ಡ್ಸ್ಗಳನ್ನು ತುಂಬ ಈಸಿಯಾಗಿರೋ ಆ್ಯಕ್ಟಿವಿಟೀಸ್ ಇದೆ ಇದು. ಆಲ್ರೆಡಿ 1ನೇ ಕ್ಲಾಸ್ ಇಂಗ್ಲೀಷ್ ಕನ್ನಡ ಮೀಡಿಯಮ್ ಓದಿ ಬಂದಿರೋ ಮಕ್ಕಳಿಗೂ ಇವು ತುಂಬಾ ಇವು ರಿಪೀಟೆಡ್ ಆಗಿರ್ತಕ್ಕಂತಹ, ನೋಡಿರ್ತಕ್ಕಂಥ, ಕೇಳಿರ್ತಕ್ಕಂಥ ವರ್ಡ್ಸು. ಫಸ್ಟ್ ಇವನ್ನ ನಾವು ಪರ್ಫೆಕ್ಟ್ ಮಾಡಿದ್ವಿ ಅಂದರೆ ಮುಂದಿನ ನಮ್ಮ ಜರ್ನಿ ಏನಾಗಿರುತ್ತೆ, ಸ್ಮೂತಾಗಿರುತ್ತೆ. ನೆಕ್ಸ್ಟ್ ಡೇ, ಸೆಕೆಂಡ್ ಡೇ ಏನಾಗಿದೆ, ರೀಡ್ ಟುಗೆದರ್, ರೀಡ್ ಬೆಟರ್. ಸೊ ಜೊತೆಲೇ ಓದಿ ಅಂತ ಹೇಳ್ತಾರೆ. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನು ಕೊಟ್ಟಿದ್ದಾರೆ ಅಂದರೆ, ಏಬಲ್ ಟು ರೀಡ್ ಶಾರ್ಟ್ ಸೆಂಟೆನ್ಸಸ್ ಫ್ಲೂಯೆಂಟ್ಲಿ, ಪ್ರನೌನ್ಸ್ ವರ್ಡ್ಸ್ ಕರೆಕ್ಟ್ಲಿ, ರೀಡ್ ಕಾನ್ಫಿಡೆಂಟ್ಲಿ ವಿತ್ ಪಾರ್ಟ್ನರ್ಸ್. ಶಾರ್ಟ್ ಸೆಂಟೆನ್ಸ್ನ ಒಂದು ಸರಾಗವಾಗಿ ಓದ್ತಾರಂತೆ, ಪ್ರನೌನ್ಸ್ ವರ್ಡ್ಸ್ ಕರೆಕ್ಟ್ಲಿ, ಶಬ್ದಗಳನ್ನು ಸರಿಯಾಗಿ ಉಚ್ಚಾರ ಮಾಡ್ತಾರೆ, ರೀಡ್ ಕಾನ್ಫಿಡೆಂಟ್ಲಿ ವಿತ್ ಪಾರ್ಟ್ನರ್ಸ್, ಜೊತೆ ಇರ್ತಕ್ಕಂಥ ಮಕ್ಕಳ ಜೊತೆಗೆ ಕಾನ್ಫಿಡೆಂಟಾಗಿ ಓದ್ತಾರೆ. ಇನ್ನೊಂದು ಅಬ್ಜೆಕ್ಟಿವ್, ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಸಿಂಪಲ್ ಸೆಂಟೆನ್ಸಸ್. ಸಿಂಪಲ್ ಸೆಂಟೆನ್ಸ್ನ ಮೀನಿಂಗನ್ನು ತಿಳ್ಕೊಳ್ತಾರೆ. ಏಬಲ್ ಟು ಆನ್ಸರ್ ಸಿಂಪಲ್ ಕ್ವಶನ್ಸ್ ಬೇಸ್ಡ್ ಆನ್ ಎ ಶಾರ್ಟ್ ಪ್ಯಾರಾಗ್ರಾಫ್. ಒಂದು ಶಾರ್ಟ್ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಸೊ LTMs ಏನು ಬೇಕು, ವರ್ಡ್ ಫ್ಲ್ಯಾಶ್ ಕಾರ್ಡ್ಸ್, ಪಿಕ್ಚರ್ ಕಾರ್ಡ್ಸ್, ಸೆಂಟೆನ್ಸ್ ಸ್ಟ್ರೈಪ್ಸ್, ಚಾರ್ಟ್ ಪೇಪರ್, ಬ್ಲ್ಯಾಕ್ ಬೋರ್ಡ್ ಆ್ಯಂಡ್ ಚಾರ್ಟ್ ಮತ್ತು ವರ್ಕ್ಶೀಟ್ ಬೇಕು. ಪಿಕ್ಚರ್ ಟಾಕ್ ಅಂತ ಫಸ್ಟ್ ಸ್ಟೆಪ್ಪು. ಸಿಟ್ ಇನ್ ಅ ಸರ್ಕಲ್ ಆ್ಯಂಡ್ ಶೋ ಪಿಕ್ಚರ್ ಕಾರ್ಡ್ಸ್ ರಿಲೇಟೆಡ್ ಟು ದ ಸೆಂಟೆನ್ಸಸ್ ಆ್ಯಂಡ್ ಆಸ್ಕ್ ಸ್ಟೂಡೆಂಟ್ಸ್ ಟು ಅಬ್ಸರ್ವ್. ಸೊ ಮಕ್ಕಳನ್ನು ಸುತ್ತಲೂ ಕೂಡಿಸಿ ಪಿಕ್ಚರ್ ಕಾರ್ಡ್ಸ್ನ ತೋರಿಸ್ಬೇಕು, ಸೆಂಟೆನ್ಸ್ಗೆ ಸಂಬಂಧಪಟ್ಟ ಪಿಕ್ಚರ್ ಕಾರ್ಡ್ಸ್ನ ತೋರಿಸ್ಬೇಕಂತೆ. ಸೊ ಅದಕ್ಕೆ ಸಂಬಂಧಪಟ್ಟ ಪಿಕ್ಚರ್ ಕಾರ್ಡ್ನ ತೋರಿಸಿ ಮಕ್ಕಳಿಗೆ ಒಂದು ಸೆಂಟೆನ್ಸ್ಗಳಲ್ಲಿ ಅಬ್ಸರ್ವ್ ಮಾಡೋಕ್ಕೆ ಹೇಳಬೇಕು. ಸೊ ಕ್ವಶನ್ಸ್ ಕೇಳೋದು, ವಾಟ್ ಈಸ್ ದ ಬಾಯ್ ಡೂಯಿಂಗ್, ವಾಟ್ ಡಸ್ ದ ಗರ್ಲ್ ಡ್ರಿಂಕ್, ವೇರ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್. ಸೊ ಮಾಡೆಲ್, ಎಕೋ ಆ್ಯಂಡ್ ಆ್ಯಕ್ಷನ್ ರೀಡಿಂಗ್ ಸ್ಟೆಪ್. ನೋಡಿ ಇಲ್ಲಿ ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಪಿಕ್ಚರ್ಸ್ ಇದೆ, ಇದೇ ನಿಮಗೆ ತೋರಿಸ್ಬೇಕಾಗಿರೋದು. ಇಲ್ಲಿ ಹೇಳ್ತಾರೆ ಪ್ರಿಟೆಂಡ್ ಈಟಿಂಗ್. ಸೊ ಇಲ್ಲಿ ಸ್ಟೆಪ್ 2ನಲ್ಲಿ ಅಂದರೆ ಮಾಡೆಲ್, ಎಕೋ, ಆ್ಯಕ್ಷನ್ ರೀಡಿಂಗ್. ಡಿಸ್ಪ್ಲೇಸ್ 5 ಶಾರ್ಟ್ ಸೆಂಟೆನ್ಸಸ್ ಆನ್ ದ ಚಾರ್ಟ್ ಪೇಪರ್ ಅಥವಾ ಬೋರ್ಡಲ್ಲಿ. ರೀಡ್ಸ್ ಈಚ್ ಸೆಂಟೆನ್ಸಸ್ ಸ್ಲೋಲಿ ಆ್ಯಂಡ್ ಕ್ಲಿಯರ್ಲಿ ವಿತ್ ಕರೆಕ್ಟ್ ಪ್ರೊನೌನ್ಸಿಯೇಷನ್. ಪಾಯಿಂಟ್ಸ್ ಟು ಈಚ್ ವರ್ಡ್ ವೈಲ್ ರೀಡಿಂಗ್. ಅಂದರೆ ಈ ಪಿಕ್ಚರ್ನ ತೋರಿಸಿ ನಾವೇನು ಮಾಡಬೇಕು ಟೀಚರ್ಸು, ಈ ಸೆಂಟೆನ್ಸು, ದ ಬಾಯ್ ಈಸ್ ಈಟಿಂಗ್ ಆ್ಯನ್ ಆ್ಯಪಲ್. ಸೊ ಈ ಥರ ನಿಧಾನವಾಗಿ ಕ್ಲಿಯರ್ ಆಗಿ ಪ್ರತಿ ಸಲ ವರ್ಡ್ ಮೇಲೆ ಕೈ ಇಡ್ತಾ ನಾವು ಅದನ್ನು ಓದಬೇಕು. ರೀಡ್ಸ್ ಒನ್ ಸೆಂಟೆನ್ಸ್ ಅಲೌಡ್ ಆ್ಯಂಡ್ ಆಸ್ಕ್ ದೆಮ್ ಟು ರಿಪೀಟ್ ದ ಸೇಮ್ ಸೆಂಟೆನ್ಸ್ ಟುಗೆದರ್. ಆಸ್ಕ್ ಸ್ಟೂಡೆಂಟ್ಸ್ ಟು ಪರ್ಫಾರ್ಮ್ ಆ್ಯಕ್ಷನ್ಸ್ ವೈಲ್ ರೀಡಿಂಗ್. ಸೊ ಮಕ್ಕಳಿಗೆ ಓದಬೇಕಾದಾಗ ಆ್ಯಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಪ್ರಿಟೆಂಡ್ ಈಟಿಂಗ್, ಪ್ರಿಟೆಂಡ್ ಸ್ಲೀಪಿಂಗ್, ಪ್ರಿಟೆಂಡ್ ರನ್ನಿಂಗ್. ಅಂದರೆ ಇಲ್ಲಿ ಅಲ್ಲಿ ತಿಂತಾ ಇದ್ದಾನಲ್ವಾ, ಸೊ ದ ಬಾಯ್ ಈಸ್ ಈಟಿಂಗ್ ಎನ್ ಆ್ಯಪಲ್. ಸೊ ಮಕ್ಕಳು ತಿನ್ನೋ ಥರ. ದ ಗರ್ಲ್ ಈಸ್ ಡ್ರಿಂಕಿಂಗ್ ವಾಟರ್, ನೀರು ಕುಡಿಯೋ ಥರ ಆ್ಯಕ್ಷನ್ ಮಾಡ್ತಾ ಆ ಒಂದು ಸೆಂಟೆನ್ಸನ್ನು ಹೇಳಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟಲ್ಲಿ ಏನು ಬರುತ್ತೆ ಈಗ, ಸ್ಟೆಪ್ 3, ಪೇರ್ ಆರ್ ಪಾರ್ಟ್ನರ್ ರೀಡಿಂಗ್ ಅಂತ. ಡಿವೈಡ್ ಸ್ಟೂಡೆಂಟ್ಸ್ ಇಂಟು ಪೇರ್ಸ್, ಜೊತೆಯಾಗಿ ಡಿವೈಡ್ ಮಾಡಿ. ಒನ್ ಸ್ಟ್ರಾಂಗ್ ರೀಡರ್ ಈಸ್ ಪೇರ್ಡ್ ವಿತ್ ಒನ್ ಸ್ಲೋ ರೀಡರ್ ಈಸ್ ಇಫ್ ಪಾಸಿಬಲ್. ನಿಮ್ಮಲ್ಲಿ ತುಂಬ ಚೆನ್ನಾಗಿ ಓದೋರು ಒಂದು ಸ್ವಲ್ಪ ಜನ ಇರ್ತಾರಲ್ವಾ, ಸೊ ಅವ್ರನ್ನ ಸ್ಲೋ ಲರ್ನರ್ಸ್ ಜೊತೆಗೆ ಜೊತೆ ಮಾಡಿ ಕೂಡಿಸಿ. ಸಿಟ್ ಫೇಸ್ ಟು ಫೇಸ್ ವಿತ್ ಪಾರ್ಟ್ನರ್, ಜೊತೆ ಎದುರ ಬದ್ರ ಕೂಡಬೇಕು. ಈಚ್ ಪೇರ್ ಗೆಟ್ಸ್ ಸೆಂಟೆನ್ಸ್ ಸ್ಟ್ರೈಪ್ಸ್. ಸೆಂಟೆನ್ಸ್ ಸ್ಟ್ರೈಪ್ ಮಾತ್ರ ಇರುತ್ತೆ, ನೋ ಪಿಕ್ಚರ್ಸ್ ಹಿಯರ್. ಸ್ಟೂಡೆಂಟ್ ಎ ರೀಡ್ಸ್ ದ ಫಸ್ಟ್ ಸೆಂಟೆನ್ಸ್, ಸ್ಟೂಡೆಂಟ್ ಬಿ ಲಿಸನ್ಸ್ ಕೇರ್ಫುಲಿ, ದೆನ್ ಸ್ಟೂಡೆಂಟ್ ಬಿ ರೀಡ್ಸ್ ದ ನೆಕ್ಸ್ಟ್ ಸೆಂಟೆನ್ಸ್, ಕಂಟಿನ್ಯೂ ಟರ್ನ್ ಬೈ ಟರ್ನ್. ಸೊ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ಈಗ ಸ್ಟೂಡೆಂಟ್ ಎ, ದ ಬಾಯ್ ಈಟ್ಸ್ ಆ್ಯನ್ ಆ್ಯಪಲ್, ಸ್ಟೂಡೆಂಟ್ ಬಿ ಲಿಸನ್ಸ್. ಸ್ಟೂಡೆಂಟ್ ಬಿ, ದ ಗರ್ಲ್ ಡ್ರಿಂಕ್ಸ್ ವಾಟರ್, ಸ್ಟೂಡೆಂಟ್ ಎ ಲಿಸನ್ಸ್. ಸ್ಟೂಡೆಂಟ್ ಎಕ್ಸ್ಚೇಂಜ್ ರೋಲ್ಸ್ ಆ್ಯಂಡ್ ರೀಡ್ಸ್ ಆಲ್ ಸೆಂಟೆನ್ಸ್. ಸೊ ನಮಗೆ ಕ್ಲಾಸ್ ರೂಮಿಗೆ ಎಷ್ಟು ಪೇರ್ ಬೇಕಾಗುತ್ತೋ ಅಷ್ಟು ನಾವು ಸ್ಟ್ರೈಪ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. 5 ಸೆಂಟೆನ್ಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ಆ 5 ಸೆಂಟೆನ್ಸ್ನೇ ನಾವೇನು ಮಾಡಬೇಕು, ಸಾಕಷ್ಟು ಕಾಪೀಸ್ ಮಾಡಿ ಇಟ್ಕೋಬೇಕು. ಪ್ಯಾರಾಗ್ರಾಫ್ ರೀಡಿಂಗ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತಾರೆ. ಪ್ರೊಸೀಜರ್ ಏನು, ಡಿಸ್ಪ್ಲೇಸ್ ಎ ಶಾರ್ಟ್ ಪ್ಯಾರಾಗ್ರಾಫ್ ಆನ್ ಚಾರ್ಟ್ ಪೇಪರ್ ಆರ್ ಬೋರ್ಡ್, reads the paragraph once as a model,
Guide the students to read the paragraph line by line. Encourage the students to read the paragraph again in pairs. Ask oral comprehension questions based on the paragraph. ಅಂದ್ರೆ ಈ ಪ್ಯಾರಾಗ್ರಾಫ್ನ ಫಸ್ಟು ಡಿಸ್ಪ್ಲೇ ಮಾಡಬೇಕು, ಅದನ್ನು ಪ್ಯಾರಾಗ್ರಾಫ್ನ ಒಂದು ಸಲ ನಾವು ಓದಬೇಕು. ಗೈಡ್ ದ ಸ್ಟೂಡೆಂಟ್ಸ್ ಟು ರೀಡ್ ದ ಪ್ಯಾರಾಗ್ರಾಫ್ ಲೈನ್ ಬೈ ಲೈನ್ ಆಗಿ ಮಕ್ಕಳಿಗೆ ಓದೋಕ್ಕೆ ಗೈಡ್ ಮಾಡಬೇಕು. ಮತ್ತು ಮಕ್ಕಳಿಗೆ ಜೊತೆಯಾಗಿ ಓದೋಕ್ಕೆ ಹೇಳಬೇಕು. ಕ್ವಶನ್ಸ್ನ ಓರಲ್ ಕ್ವಶನ್ಸ್ನ ಕೇಳಬೇಕು. ಸೊ ಶಾರ್ಟ್ ಪ್ಯಾರಾಗ್ರಾಫ್ ಏನಿದೆ ಇಲ್ಲಿ, ಚಿಕ್ಕದು ನೋಡಿ, ಇಲ್ಲಿ ಜಸ್ಟ್ 4 ಸೆಂಟೆನ್ಸ್ ಪ್ಯಾರಾಗ್ರಾಫ್. ದಿಸ್ ಈಸ್ ಯುವರ್ ಪ್ಯಾರಾಗ್ರಾಫ್. ನೋಡಿ ಇಲ್ಲಿ ಜಸ್ಟ್ ಇಷ್ಟೇ ಚಿಕ್ಕದು, ಅಂದರೆ ಸಣ್ಣ ಒಂದು ಹೆಜ್ಜೆ ಅನ್ನೋದು ದೊಡ್ಡ ಸಾಧನೆಗೆ ಪ್ರಾರಂಭ ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತಾರೆ. ರಾಮು ಗೋಸ್ ಟು ಸ್ಕೂಲ್, ಹೀ ರೀಡ್ಸ್ ಅ ಬುಕ್, ಹೀ ಲೈಕ್ಸ್ ಫ್ರೂಟ್ಸ್, ಹೀ ಡ್ರಿಂಕ್ಸ್ ವಾಟರ್ ಎವ್ರಿ ಡೇ. 4 ಸೆಂಟೆನ್ಸು. ಸೊ ಇಲ್ಲಿ ಸಾಕಷ್ಟು ಪ್ರಶ್ನೆಗಳ ಮೂಲಕ ಇದನ್ನು ನಾವು ಕಾಂಪ್ರಿಹೆನ್ಸ್ ಮಾಡಬೇಕು. ರಾಮು ಗೋಸ್ ಟು ಸ್ಕೂಲ್, ವೇರ್ ಡಸ್ ದ ರಾಮು ಗೋ, ಎಲ್ಲಿಗೆ ಹೋದ? ರಾಮು ಗೋಸ್ ಟು ಸ್ಕೂಲ್. ಆನ್ಸರು ಸ್ಕೂಲ್ ಅಂತ ಬಂದಾಗ ಬರೀ ಮಕ್ಕಳು ಒಂದು ವರ್ಡಲ್ಲಿ ಆನ್ಸರ್ ಮಾಡ್ಬೋದು. ಸೊ ಅಗೇನ್ ಯು ಹ್ಯಾವ್ ಟು ಸೇ ದ ಆನ್ಸರ್ ಇನ್ ಅ ಸೆಂಟೆನ್ಸ್ ಆ್ಯಂಡ್ ಟೆಲ್ ದ ಸ್ಟೂಡೆಂಟ್ಸ್ ಟು ರಿಪೀಟ್ ದ ಆನ್ಸರ್ ಇನ್ ಅ ಸೆಂಟೆನ್ಸ್. ಅಂದರೆ ಮಕ್ಕಳು ಒಂದು ಶಬ್ದದಲ್ಲಿ ಆನ್ಸರ್ ಮಾಡಿದಾಗ ನೀವು ಅದನ್ನು ಫುಲ್ ಸೆಂಟೆನ್ಸಲ್ಲಿ ಆನ್ಸರ್ ಹೇಳಿ ಮತ್ತೆ ಮಕ್ಕಳಿಗೆ ಅದನ್ನು ರಿಪೀಟ್ ಮಾಡುವಂತ ಹೇಳಬೇಕು. ಹೀ ರೀಡ್ಸ್ ಎ ಬುಕ್, ವಾಟ್ ಡಸ್ ಹೀ ರೀಡ್. ಇಲ್ಲಿ ಸಾಕಷ್ಟು ನೋಡ್ರಿ, ಇದು ಒಂದು 4 ಇದರಲ್ಲಿ ಒಂದಷ್ಟು ಪ್ರಶ್ನೆಗಳು. ಹೀ ರೀಡ್ಸ್ ಅಂತ ಇದೆ. ಹೂ ಈಸ್ ಹೀ ಹಿಯರ್, ಯಾರಿಲ್ಲಿ ಹೀ ಅಂದರೆ ಅಗೇನ್ ರಾಮು ಅನ್ನೋ ವರ್ಡ್ ಬರಬೇಕು. ಹೀ ರಿಪೀಟ್ಸ್, ಯಾಕೆ ಹೀ ರಿಪೀಟ್ ಆಗಿದೆ ಅದು ಆಮೇಲೆ ಬರುತ್ತೆ. ಮಕ್ಕಳಿಗೆ ಪ್ರನೌನ್ ಅನ್ನೋದನ್ನು ಹೇಳ್ಕೊಡ್ಬೇಡಿ, ಜಸ್ಟ್ ಹೀ ಅಂತ ಇದೆಯಲ್ವಾ. ಹೀ ಅಂದರೆ ಯಾರಿಲ್ಲಿ ರಾಮು ಬಗ್ಗೆ ಹೇಳಕತ್ತೀವಿ ಅನ್ನೋದು ಗೊತ್ತಾಗಬೇಕು. ಸೊ ಇಷ್ಟು ಸೆಕೆಂಡ್ ಡೇ ಆ್ಯಕ್ಟಿವಿಟಿ. ಸೊ ಇಲ್ಲಿ ಆಲ್ರೆಡಿ ಏನಾಗಿದೆ, ಅದಕ್ಕೊಂದು ಕಾರ್ಡ್ ಕೂಡ ಇದೆ. ಸೊ ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಕೂಡ ಕೊಟ್ಟಿದ್ದಾರೆ. ವೆರ್ ಡಸ್ ರಾಮು ಗೋ, ವಾಟ್ ಡಸ್ ಹಿ ರೀಡ್, ವಾಟ್ ಡಸ್ ಹಿ ಲೈಕ್ ಅಂತ. ಸೊ ಮಕ್ಕಳಿಗೆ ಏನು ಮಾಡಬೇಕು, ಯಾರು ಓದಲಿಕ್ಕೆ ಕಷ್ಟಪಡ್ತಾರೋ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ಎನ್ಕರೇಜ್ ಮಾಡಿ, ಇಬ್ಬರು ಒಂದು ಪಾರ್ಟಿಸಿಪೇಟನ್ನು, ಅಂದರೆ ಬೇರೆ ಆ್ಯಕ್ಟಿವಿಟಿ ಕೊಟ್ಟಿರ್ತೀವಲ್ವ, ಸೊ ಇಬ್ಬರು ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳಿ. ಸೊ ನೆಕ್ಸ್ಟು ಆ್ಯಕ್ಟಿವಿಟಿ ಶೀಟ್ ಕೂಡ ಇದೆ ನಮಗೆ, ವರ್ಕ್ಶೀಟನ್ನು ಕಂಪ್ಲೀಟ್ ಮಾಡಿಸಿ. ನೆಕ್ಸ್ಟ್ ಥರ್ಡ್ ಡೇ 21 ಅಂದರೆ 24ನೇ ತಾರೀಕು ಮಾಡ್ತಕ್ಕಂಥದ್ದು ಲೆಟರ್ ಫಾರ್ಮೇಷನ್. ಏಬಲ್ ಟು ಐಡೆಂಟಿಫೈ ಲೆಟರ್ ಶೇಪ್ಸ್, tracing letters correctly, improve the hand movement and writing readiness. ಫ್ಲ್ಯಾಶ್ ಕಾರ್ಡ್ಸ್, ಬ್ಲ್ಯಾಕ್ ಬೋರ್ಡ್, ಪಾಯಿಂಟರ್, ಲೆಟರ್ ಕಾರ್ಡ್ಸ್. ಸೊ ಇಲ್ಲಿ ಮಕ್ಕಳಿಗೆ ಲೆಟರ್ ಕಾರ್ಡ್ಸ್, A to Z ಲೆಟರ್ ಕಾರ್ಡ್ಸ್ನ ಕೊಡಬೇಕು. ಸ್ಟೂಡೆಂಟ್ಸಿಗೆ ಫಿಂಗರನ್ನು ಯೂಸ್ ಮಾಡಿ ಲೆಟರ್ ಮೇಲೆ ಬರೆಯೋದು. ಆಮೇಲೆ ಲೆಟರಿಂದ ಏರ್ ಅಂತ ಹೇಳಿದ್ದಾರೆ. ಏರ್ ಬ್ರಷ್ ಅಂತ ಕೂಡ ಮಾಡ್ತಿದ್ವಿ ನಾವು ENKಯಲ್ಲಿ. ಸ್ಕೈ ರೈಟಿಂಗ್ ಅಂತ, ಗಾಳಿಯಲ್ಲಿ ಬರೀತಕ್ಕಂಥದ್ದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಥಡ್, ವೆರಿ ಯೂಸ್ಫುಲ್ ಮೆಥಡ್ ಅಂತ ಕೂಡ ಹೇಳ್ಬೋದು. ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ ಮಕ್ಕಳಿಗೆ. ಸೊ ಪ್ರಾಪರ್ ರೈಟಿಂಗನ್ನು ಹೇಳ್ಕೊಡಿ. ಏನ ಈ ಥರ ಬರಿಬಾರ್ದು, ನೆನ್ಪಿಟ್ಕೊಳ್ಳಿ. ಎ ಯಾವಾಗಲೂ ಹೀಗೆ, ಸೊ ಬಿ, ಸಿ. ಸೊ ವಿತ್ ದಿಸ್ ಒನ್ ಸ್ಮಾಲ್ ಲೆಟರ್ಸ್ನ ಕೂಡ ಕಲಿಸ್ಬೇಕು ನಾವು ಮಕ್ಕಳಿಗೆ. ಸೊ ಸ್ಮಾಲ್ ಲೆಟರ್ಸು ಇ ಬರೆಯೋದು. ಸೊ ಪ್ರತಿಯೊಂದು ಲೆಟರ್ನ ಪ್ರಾಪರ್ ರೈಟಿಂಗನ್ನು ಕಲಿಸೋದು. ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಫಿಗರ್ ಟ್ರೇಸಿಂಗ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ಥರ ಮಾಡಬೇಕಂದ್ರೆ, ಪ್ಲೇಸ್ ದ ಲೆಟರ್ ಕಾರ್ಡ್ಸ್ ಆನ್ ದ ಟೇಬಲ್, ಆಸ್ಕ್ ದ ಸ್ಟೂಡೆಂಟ್ಸ್ ಟು ಕಮ್ ಒನ್ ಬೈ ಒನ್, ಈಚ್ ಸ್ಟೂಡೆಂಟ್ಸ್ ಪಿಕ್ ಎನಿ ಒನ್ ಲೆಟರ್ ಕಾರ್ಡ್ ಫ್ರಮ್ ದ ಟೇಬಲ್, ಆಸ್ಕ್ ದ ಸ್ಟೂಡೆಂಟ್ ಟು ಐಡೆಂಟಿಫೈ ಆ್ಯಂಡ್ ಸೇ ದ ಲೆಟರ್ ಲೌಡ್. ಮಕ್ಕಳಿಗೆ ಲೆಟರ್ ಕಾರ್ಡ್ಸ್ನ ಟೇಬಲ್ ಮೇಲೆ ಇಡ್ರಿ, ಒಬ್ಬೊಬ್ಬರನ್ನೇ ಕರಿ, ತನಗೆ ಯಾವ್ದು ಬೇಕೋ ಆ ಲೆಟರ್ನ ಎತ್ಕೊಳ್ಳೋಕ್ಕೆ ಹೇಳ್ರಿ, ಅದನ್ನು ಜೋರಾಗಿ ಆ ಲೆಟರ್ನ ಹೇಳಬೇಕು. ಟ್ರೇಸ್ ದ ಲೆಟರ್ಸ್ ಇನ್ ದ ಏರ್ ಯೂಸಿಂಗ್ ಫಿಂಗರ್, ಗಾಳಿಯಲ್ಲಿ ಅದನ್ನು ಬರೆದು ತೋರಿಸ್ಬೇಕು. ದೆನ್ ಟ್ರೇಸ್ ದ ಸೇಮ್ ಲೆಟರ್ ಆನ್ ದ ಡೆಸ್ಕ್ ಮೇಲೆ ಕೂಡ ಬರೀಬೇಕು. ಲೆಟರ್ ಮೇಲೆ ಅಲ್ಲ, ಡೆಸ್ಕ್ ಮೇಲೆ ಬರೀಬೇಕು, ಇಂಡೆಕ್ಸ್ ಫಿಂಗರ್ನ ಯೂಸ್ ಮಾಡಿ. ಎನ್ಕರೇಜಸ್ ಕರೆಕ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಡೈರೆಕ್ಷನ್, ಅಂದರೆ ಪಾಯಿಂಟ್ ಎಲ್ಲಿ ಅಂತ. ಸೊ ಈ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಾದರೂ ಕೂಡ, ಸೆಕೆಂಡ್ ಸ್ಟ್ಯಾಂಡರ್ಡ್ ಏನು ದೊಡ್ಡ ಕ್ಲಾಸ್ ಮಕ್ಕಳು ಕೂಡ ಒಂದೊಂದ್ಸಲ ಪ್ರಾಕ್ಟೀಸ್ ಆ ಥರ ಆಗಿದ್ದರೆ ಹಾಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಯಾವಾಗ ಎಲ್ಲ ಮಕ್ಕಳಿಗೂ ಇದನ್ನು ಆ್ಯಕ್ಟಿವಿಟಿ ಮಾಡಬೇಕು. ಇನ್ನು ಸ್ಟೆಪ್ 4 ಅಲ್ಲಿ ಫ್ಲೋರ್ ಅಥವಾ ಚಾರ್ಟ್ ರೈಟಿಂಗ್ ಆ್ಯಕ್ಟಿವಿಟಿ ಅಂತ ಇದೆ. ಗಿವ್ಸ್ ಚಾರ್ಟ್ ಪೇಪರ್ ಆರ್ ಸ್ಪೇಸ್ ಆನ್ ದ ಫ್ಲೋರ್ ಟು ವರ್ಕ್ ಟುಗೆದರ್ ಟು ಡ್ರಾ ಎ ಬಿಗ್ ಲೆಟರ್. ಒನ್ ಸ್ಟೂಡೆಂಟ್ ಸ್ಟಾರ್ಟ್ ದ ಲೆಟರ್, ಅದರ್ಸ್ ಕಂಪ್ಲೀಟ್ ದ ಶೇಪ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಮಕ್ಕಳಿಗೆ ನೆಲದ ಮೇಲೆ ಬರೆದು ಆ ಒಂದು ಲೆಟರ್ಸ್ನ
ಮಾಡಬೇಕು. ಯಾರು ಚೆನ್ನಾಗಿ ಬರೆದಿರ್ತಾರೆ, ನೀಟಾಗಿ ಬರೆದಿರ್ತಾರೆ, ಅವ್ರಿಗೆ ಅಪ್ರಿಷಿಯೇಷನ್ ಮಾಡಿ ಅಂತ ಟೀಚರು ಹೇಳ್ತಾರೆ. ಯಾರು ಮಾಡೋಕ್ಕಾಗ್ತಿಲ್ವ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಸೊ ಡೇ 22 ಗುರುವಾರ 25th ಆ್ಯಕ್ಟಿವಿಟಿ ವರ್ಡ್ ಫಾರ್ಮೇಷನ್ ಅಂತ. ಸೊ ಇದಕ್ಕೆ ನಮಗೇನು ಬೇಕು, ಫ್ಲ್ಯಾಶ್ ಕಾರ್ಡ್ ಬೇಕು, ಆಲ್ಫಾಬೆಟ್ ಕಾರ್ಡ್ಸು, ವರ್ಕ್ಶೀಟು, ನೋಟ್ಬುಕ್, ಪೆನ್ಸಿಲ್, ಸ್ಲೇಟ್, ಚಾಕ್, ಚಾರ್ಟ್ ಪೇಪರ್, ಡಾಟೆಡ್ ಲೆಟರ್ ಟ್ರೇಸಿಂಗ್ ಶೀಟ್ ಬೇಕು, ಕ್ರೇಯಾನ್ಸ್, ಕಲರ್ ಪೆನ್ಸಿಲ್. ಸೊ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಇಟ್ಕೋಬೇಕು. ಮೆಟೀರಿಯಲ್ಸ್ನ ಇಟ್ಕೋಬೇಕು. ಫಸ್ಟ್ ಪ್ರೊಸೀಜರ್ ಏನಂದರೆ ಪಿಕ್ಚರ್ ವರ್ಡ್ ರೈಟಿಂಗ್ ಅಂತ ಇದೆ. ಪಿಕ್ಚರ್ಸ್ನ shows the pictures: apple, cow, tree, bird. Ask the students to observe and identify the pictures and say the word aloud together. ಅವನ್ನ ಜೋರಾಗಿ ಹೇಳಬೇಕು. Demonstrate the correct letter formation and writes the words on the blackboard. Tells the student to write the word neatly in the notebook. ಮಕ್ಕಳಿಗೆ ಏನು ಮಾಡಬೇಕು, ಪಿಕ್ಚರ್ಸ್ ತೋರಿಸ್ಬೇಕು, ವರ್ಡ್ ಹೇಳಬೇಕು, ಬೋರ್ಡ್ ಮೇಲೆ ಬರೀಬೇಕು, ತನ್ನ ನೋಟ್ಬುಕ್ಕಲ್ಲಿ ಬರೀಲಿಕ್ಕೆ ಹೇಳಬೇಕು. ಆ ಒಂದು ಪ್ರಾಪರ್ ಸ್ಪೇಸಿಂಗ್ ತುಂಬ ಇಂಪಾರ್ಟೆಂಟ್. ಖೌ ಬರೀತಾರೆ ಮಕ್ಕಳು. ಸೊ ದಿಸ್ ಈಸ್ ನಾಟ್ ದ ಪ್ರಾಪರ್ ಸ್ಪೇಸಿಂಗ್. ಸೊ ಒಂದು ಲೆಟರ್ ಬರ್ತೀವಿ ಅಂತಂದರೆ ಸೊ ಅದರದ್ದು ಪ್ರಾಪರ್ ಪೇಸಿಂಗ್ ವೆರಿ ಇಂಪಾರ್ಟೆಂಟು. ಅದು ಬಿಗ್ ಲೆಟರ್, ಸ್ಮಾಲ್ ಲೆಟರ್, ಸೈಜ್ ವೆರಿ ಇಂಪಾರ್ಟೆಂಟು. ಸೊ ಅದ್ರ ಕಡೆ ಗಮನ ಕೊಡಿ. ನೆಕ್ಸ್ಟು ಸ್ಟೆಪ್ 2ನಲ್ಲಿ ಮ್ಯಾಚ್ ಆ್ಯಂಡ್ ಟ್ರೇಸ್. Distribute the worksheet containing pictures on one side, words on the other side. Ask the students to draw lines to match the correct picture with the correct word. Then distribute the worksheet containing the dotted words ಅಂತ ಇದೆ. ಸೊ ವರ್ಕ್ಶೀಟ್ ಇದೆ ಇಲ್ಲಿ. ಸೊ ಇದನ್ನು ವರ್ಕ್ಶೀಟ್ನ ಕೊಟ್ಟು ಮಕ್ಕಳಿಗೆ ಏನು ಮಾಡಬೇಕು, ಟ್ರೇಸ್ ಮಾಡೋದು ಮತ್ತು ಕರೆಕ್ಟಾಗಿರೋ ವರ್ಡ್ ಜೊತೆ ಮ್ಯಾಚ್ ಮಾಡೋದನ್ನು ಮಾಡಬೇಕು. ಪೇರ್ ಶೇರಿಂಗ್ ಅಂತಿದೆ, ಮಕ್ಕಳ ಜೊತೆಗೆ ಪೇರ್ ಮಾಡಿ ಆ್ಯಕ್ಟಿವಿಟಿ ಮಾಡೋದು. ಇದು ಗುರುವಾರದ ಆ್ಯಕ್ಟಿವಿಟಿ ಶೀಟ್. ಇನ್ನು ಶುಕ್ರವಾರ ರಜಾ, ಶನಿವಾರ ಆ್ಯಕ್ಟಿವಿಟಿ ಶೀಟ್ ಇದೆ, ವರ್ಡ್ ಫನ್ ಅಂತ, ವರ್ಡ್ ಫಾರ್ಮೇಷನ್ ಅಂತ ಇದೆ. ಸೊ ನೋಡಿ ಇಲ್ಲಿ ಜಾಯಿನ್ ಆ್ಯಂಡ್ ಮೇಕ್ ಅ ವರ್ಡ್ ಅಂತ. ಸೊ ಇಲ್ಲಿ ಸೌಂಡ್ಸ್ ಜೊತೆಗೆ ಹೇಳೋದನ್ನು ಕಲಿಸೋಣ. ಖ ಆ ಠ ಖ್ಯಾಟ್, ಡ ಆ ಗ್ ಡಾಗ್, ಪ ಐ ನ ಪೆನ್, ಬ ಆ ಚ್ ಬ್ಯಾಟ್. ಸೊ ಇಲ್ಲಿ ಯಾವುದನ್ನು ಬಿಟ್ಟಿದ್ದಾರೆ ಅದನ್ನು ಫಿಲ್ ಮಾಡೋದು. ಸೊ ಅನ್ಸ್ಕ್ರ್ಯಾಂಬಲ್ ದ ವರ್ಡ್ ಅಂತ ಹೇಳಿದರೆ, ಸೊ ಜಂಬಲ್ಡ್ ಆಗಿರ್ತಕ್ಕಂಥದ್ದನ್ನು ಕರೆಕ್ಟಾಗಿ ಬರೆಯೋದು. ಲುಕ್ ಆ್ಯಂಡ್ ರೈಟ್ ಇದೆ, ನೋಡ್ಕೊಂಡು ಬರೀತಾರೆ. ಸೊ ಕಲರ್ ಆ್ಯಂಡ್ ರೈಟ್, ಕಲರ್ ಮಾಡಿ ಬರೀತಕ್ಕಂಥದ್ದು. ದಿಸ್ ಈಸ್ ದ ಏನು ಅಂತಂದರೆ ಶನಿವಾರದ ಆ್ಯಕ್ಟಿವಿಟೀಸ್ ಆಗುತ್ತೆ. ಗುರುವಾರದ್ದೇ ಆ್ಯಕ್ಟಿವಿಟಿ 22ದು. ಇನ್ನು ಶನಿವಾರಕ್ಕೆ ಬಂದರೆ ಸ್ಟೋರಿ ಪಿಕ್ಚರ್ ರೈಟಿಂಗ್ ಅಂತ ಇದೆ. ಸೊ ಹೋಲ್ ವೀಕ್ ರೈಟಿಂಗ್ ಫೋಕಸ್ ಆ್ಯಕ್ಟಿವಿಟೀಸ್. ಸ್ಟೋರಿ ಪಿಕ್ಚರ್ ಒಂದು ಇದರಲ್ಲಿ ಬಂದರೆ ಸಾಟರ್ಡೆ, ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ರೈಟ್ ಸಿಂಪಲ್ ವರ್ಡ್ಸ್ ವಿತ್ ಕರೆಕ್ಟ್ ಲೆಟರ್ ಫಾರ್ಮೇಷನ್ ಟು ಎಕ್ಸ್ಪ್ರೆಸ್ ಐಡಿಯಾಸ್. ಸ್ಟೋರಿ ಪಿಕ್ಚರ್ ಕಾರ್ಡ್ಸ್, ವರ್ಡ್ ಕಾರ್ಡ್ಸ್, ವರ್ಕ್ಶೀಟ್, ನೋಟ್ಬುಕ್, ಪೆನ್ಸಿಲ್, ಬ್ಲ್ಯಾಕ್ ಬೋರ್ಡ್ ಆ್ಯಂಡ್ ಚಾಕ್. ಸ್ಟೋರಿ ಪಿಕ್ಚರ್ ವರ್ಡ್ ರೈಟಿಂಗ್ ಅಂತ ಇದೆ. ಶೋ ದ ಪಿಕ್ಚರ್ಸ್ ಫ್ರಮ್ ದ ಫೆಮಿಲಿಯರ್ ಸ್ಟೋರಿ ಲೈಕ್ ಥರ್ಸ್ಟಿ ಕ್ರೌ ಆರ್ ದ ರ್ಯಾಬಿಟ್ ಆ್ಯಂಡ್ ದ ಟಾರ್ಟೈಸ್. ಆಲ್ರೆಡಿ ಈ ಸ್ಟೋರಿ ಹೇಳಿವಲ್ವಾ, ಸೊ ಬೇಕಿದ್ರೆ ಇದನ್ನೇ ಯೂಸ್ ಮಾಡ್ಕೊಳ್ಬೋದು. So next tells the student to observe the pictures and identify objects, characters from the picture. Ask simple questions about the picture. What do you see in this picture story? Names the animals. Ask the students to say the words aloud together. So rabbit alli rabbit, fast, tortoise, slow, steady, hard work, sleep, ಇದು ಈ ಥರದ್ದು ವರ್ಡ್ಸ್ಗಳನ್ನು ಬರೀತಕ್ಕಂಥದ್ದು. ನೆಕ್ಸ್ಟ್ ಸ್ಟೋರಿ ಅರೇಂಜ್ ಮಾಡೋದು. ಸ್ಟೋರಿ ಕಾರ್ಡ್ಸ್ನ ಕೊಟ್ಟು ಅರೇಂಜ್ ಮಾಡೋಕ್ಕೆ ಹೇಳೋದು. ರೈಟ್ ಸಿಂಪಲ್ ವರ್ಡ್ಸ್, ಸಣ್ಣ ಸಣ್ಣ ವರ್ಡ್ಸನ್ನು ಬರೀತಕ್ಕಂಥದ್ದು. ರ್ಯಾಬಿಟ್, ಟಾರ್ಟೈಸ್, ರೇಸ್, ಸ್ಲೀಪ್, ಹಾರ್ಡ್ ವರ್ಕ್, ಸೊ ಸ್ಲೋ, ಫಾಸ್ಟ್, ಈ ಥರದ್ದು. ನೆಕ್ಸ್ಟ್ ಇದಕ್ಕೊಂದು ಆ್ಯಕ್ಟಿವಿಟಿ ಶೀಟ್ ಕೊಟ್ಟಿದ್ದಾರೆ. ಈ ವರ್ಡ್ಸ್ಗಳನ್ನು ಹೇಳಿ ಬರೀತಕ್ಕಂಥದ್ದು. ಸೊ ಇಲ್ಲಿ 4 ಲೈನ್ ಕೊಟ್ಟಿದ್ದಾರಲ್ವ, ಸೊ 4 ಲೈನಲ್ಲಿ ಬರೆಯೋದನ್ನು ಪ್ರಾಕ್ಟೀಸ್ ಕರೆಕ್ಟಾಗಿ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೂ ಒಂದು ಆ್ಯಕ್ಟಿವಿಟಿ ಶೀಟ್ ಇದೆ. ಸೊ ಇದನ್ನು ಸೇಮ್ ಟ್ರೇಸ್ ದ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಟ್ರೇಸ್ ಮಾಡಿ ಬರೆಯೋದು. ರೈಟ್ ದ ಸೇಮ್ ಲೆಟರ್, ಅದನ್ನೇ ಬರೆಯೋದು. ಸರ್ಕಲ್ ದ ಕರೆಕ್ಟ್ ಲೆಟರ್. ಬಿಗಿನ್ಸ್ ವಿತ್ ABC ಅಂದರೆ ಯಾವುದರಿಂದ ಸ್ಟಾರ್ಟ್ ಆಗುತ್ತೆ. ಕಲರ್ ದ ಲೆಟರ್ ಅಂತ ಕೊಟ್ಟರೆ ಕಲರ್ ಆಲ್ ದ ಲೆಟರ್ ಎಮ್ ಸೌಂಡ್ ಇರ್ತಕ್ಕ ಲೆಟರ್ಸ್ನ
ಕಲರ್ ಮಾಡೋದು. ಇನ್ನು ಟ್ರೇಸಿಂಗ್ ವರ್ಕ್ಶೀಟು ಇದು ಕೂಡ ಶನಿವಾರಕ್ಕೆ ಇದೆ. ಸೊ ವರ್ಡ್ ಫಾರ್ಮೇಷನ್, ಸೊ ಇಲ್ಲಿ ಮತ್ತೆ ರಿಪೀಟ್ ಪಿ ಡಿ ಎಫಲ್ಲಿ ಆ್ಯಕ್ಟಿವಿಟೀಸ್ ರಿಪೀಟಾಗಿ ಬಂದಿದೆ ಅಷ್ಟೇ. ರಿಕ್ಯಾಪ್ಚುಲೇಷನ್ ಆ್ಯಕ್ಟಿವಿಟಿ ಇದೆ. ಸೊ ನೆಕ್ಸ್ಟ್ ಸೊ ಇಷ್ಟು ವೀಕ್ 4ಅಲ್ಲಿ ಮಾಡಬೇಕಾದಂಥದ್ದು ರೈಟಿಂಗ್ ಫೋಕಸ್ ವೀಕ್ ಅಂತ ಹೇಳ್ಬೋದು ನಾವು ಇದನ್ನು. ಸೊ ಥ್ಯಾಂಕ್ ಯು.